ಭಾರತ ಗೌತಮ ಬುದ್ಧ ಹಾಗೂ ಗಾಂಧೀಜಿಯ ಭೂಮಿ. ನಾವು ಸಂಘರ್ಷ ಬಯಸೋದಿಲ್ಲ, ನಾವು ಸೌಹಾರ್ದ ಬಯಸೋರು. ಜಗತ್ತಿನಲ್ಲಿ ಎಲ್ಲೇ ಆದ್ರೂ ಶಾಂತಿ ಸ್ಥಾಪನೆಯ ಅವಕಾಶ ಸಿಕ್ಕಿದ್ರೆ ನಾವು ಕೂಡಲೇ ಆ ಜವಾಬ್ದಾರಿಯನ್ನ ಹೊತ್ಕೊಳ್ತೇವೆ. ಹೀಗಂತ ಅಮೆರಿಕದ ಪಾಡ್ಕಾಸ್ಟರ್ ಲೆಕ್ಸ್ ಫ್ರೀಡ್ಮನ್ ಜೊತೆ ಮಾತನಾಡ್ತಾ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೇರಳದಲ್ಲಿ ಗಾಂಧೀಜಿಯ ಮರಿಮೊಮ್ಮಗ ತುಷಾರ್ ಗಾಂಧಿ ಮೇಲೆ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕರ್ತರು ಮುಗಿಬಿದ್ದು ದಿಗ್ಬಂಧನ ಹಾಕಿ ಆರ್ಎಸ್ಎಸ್ ಕುರಿತ ಅವರ ಹೇಳಿಕೆಗೆ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು. ಆರ್ಎಸ್ಎಸ್ ಭಾರತದ ಆತ್ಮಕ್ಕೆ ತಗುಲಿದ ಕ್ಯಾನ್ಸರ್ ಎಂಬ ತಮ್ಮ ಹೇಳಿಕೆಯನ್ನ ಹಿಂಪಡೆಯೋದಿಲ್ಲ ಅಂತ ತುಷಾರ್ ಗಾಂಧಿಯವರು ತಿರುಗೇಟು ಕೊಟ್ಟಿದ್ರು. ಆ ಸುದ್ದಿ ಚರ್ಚೆಯಲ್ಲಿರುವಾಗಲೇ ಮೋದಿಜಿಯ ಈ ಹೇಳಿಕೆ ಬಂದಿದೆ. ಮೋದಿಜಿ ಅದೆಂತಹ ಬಿಕ್ಕಟ್ಟನ್ನ ಪ್ರತಿದಿನ ಎದುರಿಸಬೇಕು ಅಂತ ಯೋಚನೆ ಮಾಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇಲ್ಲಿ ಮೋದಿಜಿಯ ಪಕ್ಷದವರು, ಪರಿವಾರದವರು ಅವಕಾಶ ಸಿಕ್ಕಾಗ್ಲೆಲ್ಲ ಗಾಂಧೀಜಿಯನ್ನ ಪರೋಕ್ಷವಾಗಿ, ಕೆಲವೊಮ್ಮೆ ನೇರವಾಗಿನೇ ಜರಿತಾರೆ. ಗಾಂಧೀಜಿಯನ್ನ ಕೊಂದ ಗೋಡ್ಸೆ ದೇಶಭಕ್ತ ಅಂತ ಹೇಳ್ತಾರೆ. ಮೋದಿಜಿಯ ಕಟ್ಟ ಭಕ್ತರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧೀಜಿ ಬಗ್ಗೆ ಇನ್ನಿಲ್ಲದಂತೆ ಅವಹೇಳನಕಾರಿಯಾಗಿನೇ ಮಾತಾಡ್ತಾರೆ. ಇಲ್ಲ ಸಲ್ಲದ ಆರೋಪಗಳನ್ನ ಅವರ ಮೇಲೆ ವಿನಾಕಾರಣ ಹೊರಿಸ್ತಾರೆ. ಗಾಂಧೀಜಿಯನ್ನ ಅದೆಷ್ಟು ಕೆಟ್ಟದಾಗಿ ಚಿತ್ರಿಸೋಕೆ ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಚಿತ್ರಿಸ್ತಾರೆ. ಗಾಂಧೀಜಿ ಬಗ್ಗೆ ಇಲ್ಲಿ ಹೇಳೋಕ್ ಆಗದಷ್ಟು ಕೆಟ್ಟ ಭಾಷೆಯನ್ನ ಬಳಸ್ತಾರೆ ಮೋದಿಜಿ ಅಭಿಮಾನಿಗಳು. ಈಗ ಅದೇ ಅಂಧಭಕ್ತರು, ಕಾರ್ಯಕರ್ತರು ಸೇರ್ಕೊಂಡು ಕೇರಳದಲ್ಲಿ ಗಾಂಧೀಜಿ ಮರಿಮೊಮ್ಮಗನ ಮೇಲೆ ದಾಳಿ ಮಾಡಿದ ಬೆನ್ನಿಗೆ ಮೋದಿಜಿ ಮತ್ತೆ ಅನಿವಾರ್ಯವಾಗಿ ಗಾಂಧೀಜಿ ಹೆಸರನ್ನ ಉಲ್ಲೇಖಿಸಿ ಗೌರವ ಸಂಪಾದಿಸಿದ್ದಾರೆ. ಕಾರಣ ಬಹಳ ಸರಳವಾಗಿದೆ. ಜಗತ್ತಿಗೆ ಬೇಕಿರೋದು ಗಾಂಧೀಜಿನೇ ಹೊರತು ಗೋಡ್ಸೆ ಅಲ್ಲ. 2023 ಸೆಪ್ಟೆಂಬರ್ನಲ್ಲಿ ಭಾರತ G20 ಶೃಂಗಸಭೆಯ ಅಧ್ಯಕ್ಷತೆ ಹಾಗೂ ಆತಿಥ್ಯ ವಹಿಸಿತ್ತು. ಶೃಂಗಸಭೆಗೆ ಬಂದಿದ್ದ ವಿಶ್ವ ನಾಯಕರು ದೇಶದಿಂದ ಮರಳುವ ಮೊದಲು ದಿಲ್ಲಿಯ ರಾಜ್ಘಾಟ್ಗೆ ಭೇಟಿ ನೀಡಿ ಮಹಾತ್ಮ ಗಾಂಧೀಜಿಗೆ ನಮನ ಸಲ್ಲಿಸಿದ್ರು. ಅದು ಜಗತ್ತಿನ 20 ಬಲಾಢ್ಯ ದೇಶಗಳ ನಾಯಕರು ಬಂದು ಸಾಲಾಗಿ ನಿಂತು ದೇಶದ ರಾಷ್ಟ್ರಪಿತನಿಗೆ ಗೌರವ ಸಲ್ಲಿಸುವ ಅತ್ಯಂತ ಅದ್ಭುತ ಕ್ಷಣವಾಗಿತ್ತು. ತಮ್ಮ ಪಾಲಿಗೆ ಇದೊಂದು ಭಾವುಕ ಕ್ಷಣ ಅಂತ ಹಲವು ನಾಯಕರು ಹೇಳ್ಕೊಂಡ್ರು. ಅಲ್ಲಿಗೆ ಆ ಎಲ್ಲ ನಾಯಕರನ್ನ ಕರ್ಕೊಂಡು ಹೋಗಿ ಸ್ವಾಗತಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ. ವಿದೇಶಗಳ ನಾಯಕರನ್ನ ಅವರು ಸ್ವಾಗತಿಸಿದ್ದು ಖಾದಿ ಶಾಲು ನೀಡುವ ಮೂಲಕ. ಹಾಗೆ ವಿಶ್ವ ನಾಯಕರನ್ನ ಬರಮಾಡಿಕೊಂಡ ವೇದಿಕೆಗೆ ಹಿನ್ನೆಲೆಯಾಗಿ ಇದ್ದಿದ್ದು ಕೂಡ ಗಾಂಧೀಜಿಯವರ ಸಾಬರಮತಿ ಆಶ್ರಮದ ಚಿತ್ರ. ಮೋದಿಜಿ ಮತ್ತವರ ಪಕ್ಷಕ್ಕೆ, ಪರಿವಾರಕ್ಕೆ, ಬೆಂಬಲಿಗರಿಗೆ ಅದೆಷ್ಟೇ ಕಸಿವಿಸಿಯಾದ್ರೂ ಕೊನೆಗೂ ಜಾಗತಿಕ ಮನ್ನಣೆ ಗಳಿಸೋಕೆ ಬೇಕಿರೋದು ಮಹಾತ್ಮ ಗಾಂಧೀಜಿಯವರೇ. ಜಾಗತಿಕ ವೇದಿಕೆಯಲ್ಲಿ ಗಾಂಧೀಜಿಗೆ ಮಾತ್ರ ಮೌಲ್ಯ, ಗೋಡ್ಸೆಗಲ್ಲ. ಗಾಂಧೀಜಿ ಹೆಸರು ಹೇಳಿದ್ರೆ ಮಾತ್ರ ನಿಮ್ಗಲ್ಲಿ ಬೆಲೆ. ಗೋಡ್ಸೆ ಹೆಸರು ಹೇಳಿದ್ರೆ ಎಲ್ರೂ ನಿಮ್ಗೆ ಬೆನ್ ತಿರುಗಿಸೋರೆ. ಹಾಗಾಗಿ ಗಾಂಧೀಜಿಯನ್ನ ಸ್ಮರಿಸಿ ಅವರಿಗೆ ನಮಸ್ಕರಿಸಿದ್ರೆ ಮಾತ್ರ ವಿಶ್ವ ವೇದಿಕೆಗಳಲ್ಲಿ ನಿಮಗೆ ಹಾಗೂ ದೇಶಕ್ಕೆ ಗೌರವ. ಮೋದಿ, ಬಿಜೆಪಿ, ಸಂಘ ಪರಿವಾರ ಮಾಡ್ತಾ ಬಂದಿರೋದೇನು ಅನ್ನೋದು ಇಡೀ ದೇಶಕ್ಕೆ ಗೊತ್ತೇ ಇರೋ ವಿಚಾರ. ದಶಕಗಳಿಂದ ಗಾಂಧೀಜಿ ಕುರಿತು ಅಪಪ್ರಚಾರವನ್ನೇ ಮಾಡ್ಕೊಂಡು ಬರಲಾಗಿದೆ. ಅವರ ವಿರುದ್ಧ ದ್ವೇಷ ಕಾರ್ತಾ ಬರಲಾಗಿದೆ. ಅವರ ಕೊಡುಗೆಗಳನ್ನ ಕಡೆಗಣಿಸ್ತಾ ಬರಲಾಗಿದೆ. ಅವರ ಬಗ್ಗೆ ಸುಳ್ಳುಗಳನ್ನೇ ಹೇಳ್ತಾ ಬರಲಾಗಿದೆ. ಅವರ ಹಂತಕರನ್ನ ಆರಾಧಿಸ್ತಾ ಬರಲಾಗಿದೆ. ಆದ್ರೆ ಅವರನ್ನ ದೇಶದೊಳಗೆ ಹೀಗಳೆಯುವಷ್ಟೇ ಸುಲಭವಾಗಿ ವಿಶ್ವ ಮಟ್ಟದಲ್ಲಿ ಕೈ ಬಿಡೋದಕ್ಕೆ ಸುಲಭ ಇಲ್ಲ, ಮರೆತು ಬಿಡೋದು ಸಾಧ್ಯವಿಲ್ಲ. ಅಲ್ಲೇನಿದ್ರು ವಿಶ್ವಮಾನ್ಯರಾದ ಗಾಂಧೀಜಿಗೆ ಮೌಲ್ಯ ಹೊರತು ಇವರು ಆರಾಧಿಸ್ತಿರುವ ಗೋಡ್ಸೆಗಾಗ್ಲಿ ಸಾವರ್ಕರ್ಗಾಗ್ಲಿ ಅಲ್ಲ. ಇಲ್ಲಿ ಬಿಜೆಪಿ, ಸಂಘ ಪರಿವಾರ ಗಾಂಧೀಜಿಯನ್ನ ಜನಮಾನಸದಿಂದ ತೆಗೆದು ಹಾಕೋಕೆ ನಿರಂತರ ಶ್ರಮಿಸ್ತಿದೆ. ಆದ್ರೆ ವಿಶ್ವ ನಾಯಕರ ಮುಂದೆ ಅದೇ ಗಾಂಧಿ ಸ್ಮೃತಿಯೊಂದಿಗೆ ನಿಲ್ಲಬೇಕಾದ ಅನಿವಾರ್ಯತೆಯನ್ನ ಎದುರಿಸ್ತಿದೆ. ಯಾಕಂದ್ರೆ ಗಾಂಧಿ ಅಂತಹ ಒಂದು ಸಾರ್ವಕಾಲಿಕ ಮೌಲ್ಯ. ಆ ಮೌಲ್ಯ ಯಾರೋ ಹೀಗಳೆದ ಮಾತ್ರಕ್ಕೆ, ಅಪಪ್ರಚಾರ ಮಾಡಿದ ಮಾತ್ರಕ್ಕೆ, ಅಲುಗಾಡ್ಸೋಕೆ ಯತ್ನಿಸಿದ ಮಾತ್ರಕ್ಕೆ ಅಳೆದು ಹೋಗುವಂತದ್ದಲ್ಲ. ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದ್ರು ಗಾಂಧೀಜಿ. ಅವರು ಪ್ರತಿಪಾದಿಸಿದ ಸತ್ಯ ಮತ್ತು ಅಹಿಂಸೆಗಳೇ ಹೋರಾಟದ ಪ್ರಬಲ ಅಸ್ತ್ರಗಳಾಗಿ ರೂಪುಗೊಂಡವು ಮತ್ತು ಇವತ್ತಿಗೂ ಸತ್ಯ, ಸತ್ಯಾಗ್ರಹ, ಅಹಿಂಸಾ ತತ್ವಗಳೇ ಜಗತ್ತನ್ನ ಪ್ರಭಾವಿಸುತ್ತಿರುವ ಅಂಶಗಳಾಗಿದೆ. G20 ನಾಯಕರುಗಳಿಗೆ ಮೋದಿ ಉಡುಗೊರೆಯಾಗಿ ನೀಡಿದ ಖಾದಿ ವಸ್ತ್ರ ಕೂಡ ಗಾಂಧೀಜಿಯವರ ಅಹಿಂಸಾತ್ಮಕ ಪ್ರತಿರೋಧದ ಪ್ರಮುಖ ಸಂಕೇತವೇ ಆಗಿದೆ. ಅಂದು ಈ ಅಹಿಂಸಾತ್ಮಕ ಪ್ರತಿರೋಧದ ಆಂದೋಲನವೇ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತವನ್ನ ಬಿಡಿಸಿದ್ದು. ಗಾಂಧೀಜಿಯವರು ಶಾಂತಿ ಮತ್ತು ಅಹಿಂಸೆಯ ಜಾಗತಿಕ ಐಕಾನ್. ಅವರಿಗೆ ನಮಸ್ಕರಿಸಿದ್ರೆ ಮಾತ್ರ ಜಾಗತಿಕ ಮನ್ನಣೆ ಸಿಗೋದು, ಗೋಡ್ಸೆಯನ್ನ ಆರಾಧಿಸಿದ್ರೆ ಅಲ್ಲ. ಗಾಂಧೀಜಿಯ ಸ್ವಾವಲಂಬನೆಯ ಲಾಂಛನವಾಗಿದ್ದು ಖಾದಿ ಬಟ್ಟೆ. ಬ್ರಿಟಿಷರ ಉತ್ಪನ್ನಗಳನ್ನ ಬಹಿಷ್ಕರಿಸೋಕೆ ಭಾರತೀಯರು ಸ್ಥಳೀಯವಾಗಿಯೇ ಬಟ್ಟೆ ತಯಾರಿಸಿಕೊಳ್ಳೋಕೆ ಗಾಂಧಿ ಪ್ರೇರಣೆಯಾದ್ರು. ದೇಶದ ರಾಜಕೀಯ ಮತ್ತು ಆರ್ಥಿಕ ವಿಮೋಚನೆಯನ್ನ ಸಂಕೇತಿಸೋಕೆ ಚರಕ ಸಾಧನ ಆಯಿತು. ಇವತ್ತಿಗೂ ದೇಶಕ್ಕೆ ಭೇಟಿ ನೀಡುವ ವಿದೇಶಗಳ ನಾಯಕರನ್ನ ಸ್ವತಃ ಮೋದಿಜಿಯವರೇ ಸಾಬರಮತಿ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಗಾಂಧೀಜಿಯ ಚರಕದ ಬಳಿ ಕೂರಿಸಿ ಸ್ವತಃ ಅದರ ವಿವರಣೆ ಕೊಡ್ತಾರೆ. ಅದು ಗಾಂಧೀಜಿಯ ಮಹತ್ವ. ಯಾವುದೋ ಗಿರಿರಾಜ್ ಸಿಂಗ್ ಅಥವಾ ಪ್ರಜ್ಞಾ ಸಿಂಗ್ ಠಾಕೂರ್ ಬಂದು ಅದನ್ನ ಇಲ್ಲವಾಗ್ಸೋಕಾಗೋಲ್ಲ. ವೈವಿಧ್ಯಮಯ ರಾಷ್ಟ್ರಗಳು ಒಗ್ಗೂಡ್ತಾ ಇದ್ದಂತೆ ಗಾಂಧೀಜಿಯವರ ಕಾಲಾತೀತ ಆದರ್ಶ, ಸಾಮರಸ್ಯ, ಅಂತರ್ಗತ ಮತ್ತು ಸಮೃದ್ಧ ಜಾಗತಿಕ ಭವಿಷ್ಯಕ್ಕಾಗಿ ನಮ್ಮ ಸಾಮೂಹಿಕ ದೃಷ್ಟಿಗೆ ಮಾರ್ಗದರ್ಶನ ನೀಡುತ್ತೆ ಅಂತ G20 ಶೃಂಗಸಭೆಯ ಸಂದರ್ಭದಲ್ಲಿ ಎಕ್ಸ್ನಲ್ಲಿ ಮೋದಿ ಬರೆದಿದ್ರು.
ಆಗ ಸ್ವತಃ ಬಿಜೆಪಿ ಕೂಡ ಗಾಂಧೀಜಿಯ ಭಜನೆಯ ಸಾಲುಗಳನ್ನು ಉಲ್ಲೇಖಿಸಿ ದೇಶದ ಶಾಂತಿ, ಪ್ರೀತಿ, ಸೇವೆ ಹಾಗೂ ಅಹಿಂಸೆಯ ಐಕಾನ್ ಆಗಿರುವ ಗಾಂಧೀಜಿಯವರ ಸ್ಮಾರಕದಲ್ಲಿ ಪ್ರಧಾನಿ ಮೋದಿ ಹಾಗೂ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ರು ಅಂತ ಬರಿಬೇಕಾಗಿ ಬಂದಿತ್ತು. ಅದಕ್ಕೆ ಬೇರೆ ದಾರಿ ಇರಲಿಲ್ಲ. ಗೋಡ್ಸೆಯನ್ನ ಪ್ರಶಂಸಿಸಿದ್ರೆ ಜಗತ್ತು ಉಗಿಯತ್ತೆ, ಗಾಂಧೀಜಿಯನ್ನ ಸ್ಮರಿಸಿದ್ರೆ ಜಗತ್ತು ಜೊತೆಗೂಡತ್ತೆ. ಅಷ್ಟೇ ಸತ್ಯ. ಅದೇ ಗಾಂಧಿಯ ಹಂತಕ ಗೋಡ್ಸೆಯನ್ನ RSS ಪೂಜಿಸತ್ತೆ. ಗಾಂಧಿ ಭಾವಚಿತ್ರಕ್ಕೆ ಗುಂಡು ಹೊಡೆದು ಸಂಭ್ರಮಿಸುವ ವಿಕೃತ ಮನಸ್ಥಿತಿ, ಗೋಡ್ಸೆಯನ್ನ ಹಿಂದೂ ರಾಷ್ಟ್ರೀಯತಾವಾದಿ ಐಕಾನ್ ಆಗಿ ಕಾಣುವ ಮನಸ್ಥಿತಿ ಅತಿ ವಿಕಾರವಾಗಿ ಬೆಳೀತಿದೆ. ಪ್ರಧಾನಿ ಮೋದಿ ಸಂಪುಟದ ಸಚಿವ ಗಿರಿರಾಜ್ ಸಿಂಗ್ ಗೋಡ್ಸೆ ಈ ದೇಶದ ಸುಪುತ್ರ ಅಂತ ಹೇಳ್ತಾರೆ. ಬಿಜೆಪಿ ಸಂಸದೆಯಾಗಿದ್ದ ಪ್ರಜ್ಞಾ ಸಿಂಗ್ ಠಾಕೂರ್ ಗೋಡ್ಸೆ ದೇಶಪ್ರೇಮಿ ಅಂತ ಹೇಳ್ತಾರೆ. ಗಾಂಧಿಯನ್ನ ಹೊಗಳಿದಂತೆ ಮಾಡುವ, ಗಾಂಧಿ ತತ್ವಗಳ ಬಗ್ಗೆ ಮಾತನಾಡುವ ಮೋದಿಯ ದ್ವಂದ್ವ ನೀತಿ ಕೂಡ ಕಾಣದೇ ಇರುವಂತದ್ದೇನೂ ಅಲ್ಲ. ಗಾಂಧಿ ಕುರಿತ ಗೌರವವನ್ನ ಭಾಷಣಗಳಿಗೆ ಸೀಮಿತಗೊಳಿಸಿದವರು ಈ ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಪೂರ್ತಿ ನಾಶಗೊಳಿಸುತ್ತಿರುವುದು ಕಾಣಿಸ್ತಿದೆ. ಜಗತ್ತಿನ ಕಣ್ಣಿಗೂ ಇದೆಲ್ಲ ಕಾಣಲಾರದೇ ಇಲ್ಲ. ಅದೇ ಜಗತ್ತಿನ ಎದುರಲ್ಲಿ ಮೋದಿ ಅವರೇ ಗಾಂಧೀಜಿ ಎಂಬ ಈ ದೇಶದ ಅಸ್ಮಿತೆಯನ್ನ, ಮೌಲ್ಯವನ್ನ, ಸಂಕೇತವನ್ನ ಪ್ರತಿಪಾದಿಸಲೇಬೇಕಿದೆ. ಯಾಕಂದ್ರೆ ಗಾಂಧಿ ಮಾತ್ರವೇ ಅಗಾಧ ಸತ್ಯವನ್ನ ಮರೆಮಾಚುವ, ಇತಿಹಾಸವನ್ನ ಅಳಿಸಿ ಬಿಡಬಲ್ಲವೆಂಬ ಭ್ರಮೆಯಲ್ಲಿ ರಾಜಕಾರಣ ಮಾಡುವ ಇವರಿಗೂ ಗಾಂಧಿ ಎಂಬ ಸತ್ಯದ ಎದುರು ತಾವೇನೂ ಅಲ್ಲ ಅನ್ನೋದು ಗೊತ್ತಿದೆ. ಮತ್ತವರನ್ನ ಅದು ಯಾವತ್ತಿಗೂ ಒಳಗಿನಿಂದಲೇ ಕಾಡುವ ಅಡುಕ್ಕೂ ಹೌದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.